170ನೇ ವರ್ಷದ ಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಗೋಣಿಕೊಪ್ಪ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಶಾಖಾ ಯೋಗಂ ವತಿಯಿಂದ ಆಯೋಜನೆ. ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರುಗಳ 170ನೇ ವರ್ಷದ ಜಯಂತಿಯನ್ನು ಗೋಣಿಕೊಪ್ಪಲುವಿನ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ಗೋಣಿಕೊಪ್ಪಲುವಿನ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಶಾಖಾ ಯೋಗಂ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸಂಘದ ಸದಸ್ಯರುಗಳ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಹಾಗೆ ಎಸ್ಎನ್ಡಿಪಿ ಸಂಘವನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯ ಸದಸ್ಯರುಗಳಿಗೆ ವೇದಿಕೆಯಲ್ಲಿ ಗೌರವಿಸಲಾಗಿತ್ತು. ನಂತರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು.
ಪಡೆದುಕೊಂಡು ಆ ಜಾತ್ಯತೀತ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಹಗಲಿರುಳು ದುಡಿದಿದ್ದಾರೆ. ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರೊಂದಿಗೆ ಶ್ರೀಯುತ ರಾಜಶೇಖರ್ ಅವರು വീണ്ടും വന്നു പതിരുമാറി. അപ്പോൾ ഗുരുദേവന്റെ ഈ ഭാരതീയ ദർശനങ്ങളിൽ അധിഷ്ഠിതമായ നിലപാടുകളെ വെല്ലുന്ന ഒരു തത്വശാസ്ത്രമൊന്നും വരുന്നവർക്ക് ആർക്കും മുമ്പോട്ട് വെക്കാൻ ഉണ്ടായിട്ടില്ല എന്നൊരു സത്യം. മതം ഏതായാൽ എന്താ, മനുഷ്യൻ നന്നായാൽ പോരെ? അദ്ദേഹം പുഞ്ചിരിച്ചുകൊണ്ട് ചോദിക്കുകയാണ്, മതം ഏതായാൽ എന്താ, മനുഷ്യൻ നന്നായാൽ പോരെ? അതിന്റെ ഒരു മറുപുറം ആലോചിച്ച് നോക്കൂ. അതേ പ്രയോഗത്തിന്റെ മനുഷ്യൻ നന്നാവുന്നില്ലെങ്കിൽ ഏത് മതം സ്വീകരിച്ചിട്ടും കാര്യമില്ല എന്നല്ലേ അതിന്റെ മറുപുറം. അതുകൊണ്ട് മതം, നമ്മുടെ മതത്തിൽ ഒരുപാട് ജീർണതകളുണ്ട്, പ്രശ്നങ്ങളുണ്ട്. അതുകൊണ്ട് ബുദ്ധമതത്തിലേക്ക് മാറാം എന്ന് പറഞ്ഞ് കുറെ പേര് വന്നു. ബുദ്ധമതത്തിലേക്ക് മാറിയ ആളാണ് ഡോക്ടർ പണിക്കോ. അതിനൊരു എതിർപ്പും ഗുരുദേവൻ കാണിച്ചിട്ടില്ല. നിങ്ങൾക്ക് ഉത്തമ ബോധ്യമുണ്ടെങ്കിൽ ಅದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಸಂಘಟನೆಯ ಅಧ್ಯಕ್ಷನಾಗಿ ಗುರುಗಳು ಕೊಟ್ಟಂತ ಸಂದೇಶ ನಮಗೇನಿದೆ, ಸಂಘಟನೆಯಿಂದ ಶಕ್ತರಾಗಿರಿ ಅಂತ ಹೇಳಿ. ಆ ಸಂಘಟನೆಯಿಂದ ಶಕ್ತರಾಗಿದ್ದ ಭಾಗ ಇವತ್ತು ಗೋಣಿಗುದ್ದಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇಲ್ಲಿ ಒಗ್ಗೂಡ್ಲಿಕ್ಕೆ ಕಾರಣ ಸಂಘಟನೆ ಅನ್ನುವಂಥದ್ದು. ಇವತ್ತು ಗುರುಗಳು 1903ರಲ್ಲಿ SNDP ಸಂಘಟನೆಯನ್ನ ಸ್ಥಾಪನೆ ಮಾಡಿದ ನಂತರ ಇವತ್ತು ಎಷ್ಟು ಮಟ್ಟಿಗೆ ಬೃಹದಾಕಾರವಾಗಿ ಸಂಘಟನೆ ಬೆಳೆದಿದೆ ಅಂತ ಹೇಳಿದ್ರೆ, ಸುಮಾರು 32 ಲಕ್ಷ ಸದಸ್ಯರನ್ನ ಈ ದೇಶದಲ್ಲಿ ಹೊಂದಂತ ಒಂದು ಬೃಹತ್ ಸಂಘಟನೆ ಅಂತ ಹೇಳಿದ್ರೆ SNDP. ಅಲ್ಲದೇನೆ ಇವತ್ತು ಕೊಡಗು ಜಿಲ್ಲೆಯಲ್ಲೂ ಕೂಡ ಸುಮಾರು 18,000 ಸದಸ್ಯರನ್ನ, ನೋಂದಾಯಿತ ಸದಸ್ಯರನ್ನ ಹೊಂದಿರತಕ್ಕಂತ ಒಂದು ಯೂನಿಯನ್ ಕೊಡಗು SNDP ಯೂನಿಯನ್ ಕೂಡ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ 36 ಶಾಖೆಗಳು, 36 ಪಂಚಾಯಿತಿಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೇನೆ ಸಂಘಟನೆಯ ಅವಶ್ಯಕತೆ ಏನಿದೆ ಅಂತ ಹೇಳಿ ಸ್ನೇಹಿತರೆ, ಕೊಡಗು ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹಿರಿಯರು ಬಂದು ಇಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ, ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ. ಕಳೆದ 180-100 ವರ್ಷಗಳ ಹಿಂದಿನಿಂದಲೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಬಂದಂತವರು ಕೂಡ ಇರಬಹುದು. ಇಲ್ಲಿ ಯಾವ ರೀತಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ಚಿಂತನೆಯಲ್ಲೇ ಅವರು ಕಾಲವನ್ನು ಕಳೆದು ಹೋದಾಗ ತುಂಬಾ ಸಂತೋಷವಾಗ್ತದೆ. ನಮ್ಮ ಅಧ್ಯಕ್ಷತೆಯಲ್ಲಿ ಇಂಥ ಒಂದು ವೈಭವ ಕಾರ್ಯಕ್ರಮವನ್ನು ತಾವು ಒಪ್ಪಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಉತ್ತಮವಾಗಿ ಯಶಸ್ವಿಗೊಳಿಸುವ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಗಳು ಮುಂದೆ ಹೆಚ್ಚುವಾಗಿ ನೋಡಿ ಬರಲಿ. ಏನಿವತ್ತು SNDP ಸಂಸ್ಥೆ ಇವತ್ತು ಶಾಖೆಯಲ್ಲಿದೆ, ಇದೊಂದು ಮಾದರಿ ಶಾಖೆಯಾಗಿ ಮುಂದೋಗ್ಲಿ, ಮಾದರಿ ಶಾಖೆಯಾಗಿ ಮಾರ್ಪಾಟಿ ಅಂತ ಹೇಳುವಂತ ಒಂದು ಮಾತಿನೊಂದಿಗೆ ಇಂಥ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮೊಂದಿಗೆ ಒಳಗೂಡಿ 2 ಮಾತನಾಡಲಿಕ್ಕೆ ಅನುವು ಮಾಡಿಕೊಂಡಂತ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಇದರ ಅಂಗವಾಗಿ ಇವತ್ತು 170ನೆಯ ಗುರುಗಳ ಆಚರಣೆಯನ್ನು ಮಾಡುತ್ತಿದ್ದೀರಿ. ಎಲ್ಲರಿಗೂ ಶುಭ ಕೋರುತ್ತಾ ಮೊದಲಿಗೆ ನಾನೆಲ್ಲರನ್ನ ಕ್ಷಮೆಯನ್ನು ಕೇಳ್ತಿದ್ದೀನಿ. ಬಹುಶಃ ನನ್ನಿಂದ ಅರ್ಧ ಗಂಟೆಯಷ್ಟು ಕಾರ್ಯಕ್ರಮ ವಿಳಂಬವಾಗಿದ್ದಕ್ಕೆ. ಮೊದಲಿಗೆ ಎಲ್ಲರ ಆಶೀರ್ವಾದದೊಂದಿಗೆ ಬಹುಶಃ ಇವತ್ತಿನ ದಿವಸ ನನ್ನೊಂದು ಏನು ನಾನು ಒಂದು ಪಾದದ ಹಾಕುವಾಗ ಮುಂಚಿತವಾಗಿ ನನ್ನನ್ನು 4ನೇ ಪಾದ ಮಾಡಿದಂತಹ ಮುಂದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟನಾಗಿ ಬಂದು ಉದ್ಘಾಟನೆ ಮಾಡ್ತಿದ್ದೀನಿ. ಎಲ್ಲರಿಗೂ ಚಿರಋಣಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿ ನನ್ನ ಮಾರ್ಗದರ್ಶಕರಾಗಿ ಇಷ್ಟು ವರ್ಷ ನನ್ನನ್ನು ಈ ಮಟ್ಟಕ್ಕೆ ತಲುಪುವಂತ ಒಂದು
ಆಶೀರ್ವಾದ ಮಾಡಿದಂತಹ ವೇದಿಕೆಯಲ್ಲಿ ಆಸನವಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ಈ ವಾರ್ಡಿನ ಸದಸ್ಯನಾಗಿ ಈ ಭಾಗದಲ್ಲಿ 3 ಬಾರಿ ಗೆದ್ದಿದ್ದೀನಿ. ಅದು ನನಗೆ ನನ್ನ ಅದೃಷ್ಟ ಏನಂದ್ರೆ ನನಗಿಂತ ಒಂದು ನಾರಾಯಣ ಗುರು ಅನ್ನೋ ಒಂದು ಸಂಘಕ್ಕೆ ಇದೊಂದು ಬಿಲ್ಡಿಂಗಿಗೆ ನನಗೊಂದು ದೇವರ ಆಶೀರ್ವಾದ ಸೇವೆ ಮಾಡೋಕೆ ಒಂದು ಭಾಗ್ಯ ಸಿಕ್ಕಿದೆ. ಹಾಗೆ ಚಿಕ್ಕ ಪುಟ್ಟ ಭಾಗ್ಯ ಸೇವೆಯನ್ನು ಮಾಡಿದ್ದೀನಿ. ಹಾಗೆ ಮುಂದಕ್ಕೂ ಇನ್ನೇನು ಬಾಕಿ ನನ್ನ ಅವಧಿ ಇದೆ, ಮುಂದಕ್ಕೂ ನನ್ನ ಏನು ಇದರಲ್ಲಿ ಮೊದಲಿಗೆ ಧನಸಹಾಯ ಅಂತಲೇ ಬರೋದು. ಸೊ ಆ ಧನಸಹಾಯ ಯಾವ ರೀತಿಯಲ್ಲಿ ಮಾಡಬೇಕು ನನ್ನ ಒಂದು ವ್ಯವಸ್ಥೆಯಲ್ಲಿ ಅದು ಮಾಡಿ ನಿಮ್ಮ ಈ ಸಂಸ್ಥೆಗೆ ಏನೆಲ್ಲ ವ್ಯವಸ್ಥೆಯಲ್ಲಿ ಇನ್ನು ಮುಂದೆ ಯಾವ ತರದಲ್ಲಿ ಇದನ್ನ ಹೇಳಿಕೆ ಕೊಂಡೊಯ್ಯಬಹುದು, ಅದಕ್ಕೆ ನಾನು ಭಾಗಿಯಾಗಿರ್ತೀನಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆ ಎಲ್ಲ ಮಾಧ್ಯಮಂತ್ರಿಗಳು ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾವು ತುಂಬದಿಂದ ಸ್ವಾಗತಿಸುತ್ತೇನೆ. ನಮಗೆ ಇವತ್ತು ಈ ಗುರುಜಯಂತಿ ಆಚರಣೆಗೆ ಆರಕ್ಷಕರ ಹತ್ರ ನಾವು ಕೇಳಿಕೊಂಡಾಗ ಎಲ್ಲ ಅನುಮತಿಯು ಆರಕ್ಷಕರು ನಮಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೋಣೆ ತುಂಬ ಆರಕ್ಷಕರೆಲ್ಲ ಅಧಿಕಾರಿಗಳಿಗೂ ನಮ್ಮ ಎಸ್ಎಲ್ಡಿ ಪರವಾಗಿ ಶಾಲೆ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾವು ತುಂಬದಿಂದ ಸ್ವಾಗತಿಸ್ತೇವೆ. ನೂರ 70ನೇ ಶ್ರೀ ನಾರಾಯಣ ಗುರು ಜಯಂತಿಯ ಈ ದಿನ ಆಚರಿಸುವ ಸಂದರ್ಭದಲ್ಲಿ ನನಗೆ ಇದೊಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅದಲ್ಲದೆ ನನ್ನ ಆಚರಣಾ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟ ನನ್ನ ಕಾರ್ಯಕಾರಿ ಸಮಿತಿಯ ಸಭ್ಯಕ್ಕೆ ಎಲ್ಲರಿಗೂ ಮೊದಲನೇದಾಗಿ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಲು ನಮಗೆ ಎಲ್ಲರೂ ಸಹಕರಿಸಿದ್ದಾರೆ. ಅಂದ್ರೆ ಹಗಲು ಸಹಕರಿಸಿ ನನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಡೆಸ್ತಾ ಇದ್ದೇನೆ. ಅದೇ ಪರವಾಗಿ ನನ್ನ ಆಪ್ತರಾದ ನನ್ನ ಒಂದಿಗೆ ಒಳನಾಡಿಗೆ ಪಂಚಾಯತ್ ಅಲ್ಲಿ 15 ವರ್ಷ ಸೇವೆ ಮಾಡಲು ನನ್ನೊಟ್ಟಿಗೆ ಪಂಚಾಯತ್ 3 ಸದಸ್ಯರುಗಳಿದ್ದಾರೆ. ಇದರಲ್ಲಿ ಗಣಪತಿ ನನಗೆ ಹೆಮ್ಮೆ ವಿಷಯ ಮಾತಾಡಿ ನಾನು ಈ ರಾಜ್ಯಕ್ಕೆ ಬರಬೇಕಾದ್ರೆ ನಾನು ಇದೆಲ್ಲ ಬಿಟ್ಟು ನಾನು ಮೂಲೆಯಲ್ಲಿ ಕೂತವನ್ನ ಅಡಿಗೆ ಮನೆಗೆ ಅಳಿಸ್ಕೊಂಡಿದ್ದವನು ಹೇಳ್ಕೊಂಡ್ ಬಂದವರು ಇವರು ಅರುಣಾಚಯ್ಯ ವೆಂಕಟೇಶ್. ನನಗೆ ಈ ಇದರಿಂದ 15 ವರ್ಷಗಳ ಪಂಚಾಯತ್ ಸೇವೆ ಹಾಗೂ ಸಾರ್ವಜನಿಕ ಸೇವೆ ಮಾಡಲು ಇವರಿಂದ ನನಗೆ ಅನುವಾಯಿತು. ಅದಲ್ಲದೆ ನನಗೆ ಜಿಲ್ಲಾ ಮಟ್ಟದಲ್ಲಿ SNDP ಇದರಲ್ಲಿ ಒಂದು ಸ್ಥಾನವನ್ನು ಕೊಂಡು ಮನೆಯವರೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಅವರು ಅವರೊಟ್ಟಿಗೆ ನಡೆದು ನನಗೆ ಹಲವಾರು ರೀತಿಯಲ್ಲಿ ಸಹಾಯ. ಯಾವ ಮುಖ್ಯವಾದ ಸಹಾಯ ಅಂದ್ರೆ ನನಗೆ ಈ ಸಭಾಂಗಣಕ್ಕೆ ನಾನು ಹಲವಾರು ಸತಿ ಅವರಿಗೆ ಬೇಡಿಕೊಂಡ